ಸಾಹೇಬರು ದಯವಿಟ್ಟು ಈ ಬಾಂಡ್ ರೈಟರ್ ಅಳಲನ್ನು ತಾವು ಮನದಲ್ಲಿ ಇಟ್ಕೊಂಡು ತಾವು ಏನು ಮಾಡ್ಬೇಕಂತೇಳಿ ಡಿಜಿಟಲ್ ಮಾಡ್ಬೇಕಂತ ಏನು ಮಾಡ್ತಾ ಇದ್ದೀರಿ, ಪೇಪರ್ ಲಿಸ್ಟ್ ಮಾಡ್ತಾ ಇದ್ದೀರಿ. ಹಾಗೂ ಈ ಪೇಪರ್ ಲಿಸ್ಟ್ ಮಾಡೋದ್ರಿಂದ ರೈತರಿಗೆ ಏನು ತೊಂದರೆ ಆಗೋದು ಒಂದು ವಿಷಯ ಹೇಳ್ತೀನಿ. ಗಾಡಿ ರಸ್ತೆ ಗಾಡಿ ರಸ್ತೆ ಅಂತ ನಾವು ಹಾಕೋತೇವೆ ಖರೀದಿ ಪತ್ರದಲ್ಲಿ. ಹಾಗೂ ಬಿದ್ದ ಮಳೆ ನೀರು ಎಲ್ಲಿ ಹೋಗ್ತಾ ಅನ್ನೋದು, ಯಾವ ದಿಕ್ಕಿಗೆ ಹೋಗ್ತಾ ಅನ್ನೋದು ಬರಿತೇವೆ. ಮುಂದೆ ಅವೇನು ಈ ಖರೀದಿ ಪತ್ರದಲ್ಲಿ ಬರೆಯುವಂಥ ಅವಕಾಶ ಇಲ್ಲ. ಯಾಕಂದ್ರೆ ಡಿಜಿಟಲ್ ಆಯಿತು, ಪೇಪರ್ ಲೆಸ್ ಆಯ್ತು ಅಂದ್ರೆ ಏನು ಬರೆಯುವಂಥ ಅವಶ್ಯಕತೆನೇ ಇರುವುದಿಲ್ಲ. ಅದಕ್ಕೆ ದಯವಿಟ್ಟು ಇದಕ್ಕೆ ನಮ್ಮ ರೈತ ಸಂಘಟನೆಗಳು ಕೂಡ ನಮ್ಗಳ ಸಹಕಾರ ಮಾಡಿದ್ದಾರೆ. ಹಾಗೂ ರಕ್ಷಣಾ ವೇದಿಕೆಯವರು ಕೂಡ ನಮ್ಗೆ ಸಹಕಾರ ಮಾಡಿದೆ. ಬರೋ ನಿರ್ಮಾಣಗಳಿಗೆ ಎಲ್ಲ ಸಂಘಟನೆಗಳು, ಯಾಕಂದ್ರೆ ನಾವು ತುರ್ತುವಾಗಿ ಇದನ್ನ ಮುಸ್ಕರ ಒಂದು ಮನವಿ ಕೊಡಬೇಕಾಗಿತ್ತು. ಆದ ಕಾರಣ ನಾವು ಎಲ್ಲ ಸಂಘಟನೆಗಳು ಹೇಳೋದಾಗಲಿಲ್ಲ. ಅದಕ್ಕೆ ದಯವಿಟ್ಟು ಇನ್ನುಳಿದ ಸಂಘಟನೆಗಳು ಹೇಳೋ ವಿಷಯಕ್ಕೆ ನಾವು ಕ್ಷಮೆ ಕೇಳ್ತಾ ಇದ್ದೀನಿ. ಅದಕ್ಕೆ ಬರೋ ನಿರ್ಮಾಣಗಳಿಗೆ ಇವೆಲ್ಲ ಡಿಜಿಟಲ್ ಮತ್ತು ಪೇಪರ್ಲೆಸ್ ತೆಗೆದು ಯಥಾಸ್ಥಿತಿ ಮೊದಲು ಹೇಗಿತ್ತು ಹಾಗೇ ನನಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಕಂದಾಯ ಸಚಿವರಲ್ಲಿ ನಾನು ಮನವಿ ಮಾಡಿ, ಹಾಗೂ ಈಗ ನಮ್ಮ ಹಿರಿಯರು, ನಮ್ಮ ರೈತ ಸಂಘದ ಮುಖಂಡರು, ಹೋರಾಟಗಾರರಂತ ಅರವಿಂದ್ ಕುಲಕರ್ಣಿ ಅವರು ಈ ಸಭೆಯನ್ನು ಉದ್ದೇಶಿಸಿ, ಮುಸ್ಕರ ಉದ್ದೇಶಿಸಿ ಒಂದು 4 ಮಾತುಗಳು ಹೇಳ್ಬೇಕಂತ ಅವ್ರು ಕೇಳ್ಕೊಳ್ತೀವಿ. ಹಂತದಲ್ಲಿ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಬಿಕ್ಕಟ್ಟಿನ ಒಂದು ಪರಿಸ್ಥಿತಿಯನ್ನ ತಂದೊಡ್ಡುವಂತ ಕೆಲಸ ಮಾಡಲಾಗತ್ತಾರ. ಹಿಂದಿನ ಕಾಲದಿಂದಲೂ ಪೇಪರ್ಗಳಲ್ಲಿ ಬರೆಯುವಂತ ಕೆಲಸ ಇತ್ತು. ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅದನ್ನು ಸಂಗ್ರಹಿಸ್ತಿದ್ರು. ನಮ್ಗೆ ಯಾವುದೇ ಸಂದರ್ಭದಲ್ಲಿ ಹೋದರೂ ಕೂಡ ಒಂದು ಅರ್ಜಿ ಕೊಟ್ರೆ ನಮಗೆ ಬೇಕಾದಂತ ದಾಖಲಾತಿಗಳು ಲಿಖಿತ ರೂಪದಲ್ಲಿ ನೇರವಾಗಿ ರೈತರ ಕೈ ಸೇರ್ತಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಏನು ಆನ್ಲೈನ್ ವ್ಯವಸ್ಥೆ, ಇಂಟರ್ನೆಟ್ ಅತಿಯಾದಂತ ಸುಧಾರಣೆಯಾಗಿ ಇವತ್ತು ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಕಂಟಕವಾಗಿ ಪರಿಣಮಿಸಿದೆ. ಕರ್ನಾಟಕ ಸರ್ಕಾರದ ಒಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಹೊಸ ನಿಯಮಗಳನ್ನ ಏನ್ ಜಾರಿಗೆ ತಂದು ಪೇಪರ್ಲೆಸ್ ಅಂದ್ರೆ ಕಾಗದ ರಹಿತ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ಏನು ತಂದಿದಾರಲ್ಲ, ಇದು ರೈತರಿಗೆ ಒಂದು ದೊಡ್ಡ ಹೊಡೆತ. ಒಂದು ಕಡೆ ಹೆಂಗಂತಂದ್ರ ಯಾವುದೇ ಒಂದು ಇವತ್ತ ಉಪನೋಂದಣಾಧಿಕಾರಿ ಕಚೇರಿಗೆ ಹೋದಾಗ ಖರೀದಿ ಪತ್ರ ಇರಬಹುದು, ವಾಟ್ನಿ ಪತ್ರ ಇರಬಹುದು, ಬಕ್ಷೀಸ್ ಪತ್ರ ಇರಬಹುದು, ಯಾವುದೇ ಒಂದು ಕೆಲಸಗಳನ್ನ ಆ ಕಚೇರಿಗೆ ಮಾಡ್ಕೊಳ್ಳಿಕ್ ಹೋದಾಗ ರೈತರಿಗೆ ಯಾವುದೇ ಒಂದು ಆಧಾರ ಒಂದು ಪತ್ರ ಸಹಿತ ಕೊಡಂಗಿಲ್ಲ. ಮತ್ತ ಅವ ಆಧಾರನೇ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ಅಥವಾ ಅವರ ಕುಟುಂಬಕ್ಕೆ ಏನು ಗೊತ್ತಾಗ್ತದ, ನಮ್ಮ ಆಸ್ತಿ ಯಾರಿಗೆ ಕೊಟ್ರು, ಏನು ದಾಖಲಾತಿ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಲ್ಲ ಕುಟುಂಬಕ್ಕೆ. ಮತ್ತೆ ಏನು ದಾಖಲೆನೇ ಇಲ್ಲ, ದಾಖಲೆ ರಹಿತ ಇವತ್ತು ಆಡಳಿತ ಮಾಡ್ತಾರಪ್ಪ ಅಂತಂದ್ರ ಮುಂದೆ ಎಷ್ಟು ಸಮಸ್ಯೆ ಆಗ್ತದ ಬಗ್ಗೆ ಸರ್ಕಾರ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗ್ತದ, ಆನ್ಲೈನ್ ಕೂಡ ಸಾಕಷ್ಟು ವಂಚನೆ ಆಗುವಂತ ಸಂದರ್ಭ ಬರ್ತದ. ಈಗಾಗಲೇ ಕೆಲವೊಂದು ಘಟನೆಗಳು ಆಗಿದಾವ ಅಂತಕ್ಕಂಥದ್ದು ಕೂಡ ಇಲ್ಲೇನು ಮಾಹಿತಿಯನ್ನ ಕೊಟ್ರು. ಆ ಕಾರಣಕ್ಕಾಗಿ